70 ವರ್ಷದ ನಂತರ ಮಾತ್ರೆಯಲ್ಲ, ನಿಮ್ಮ ಊಟವನ್ನು ಬದಲಿಸಿ. ಇದನ್ನು ಯಾವುದೇ ವೈದ್ಯರು ನಿಮಗೆ ಹೇಳುವುದಿಲ್ಲ. ಈ 5 ವಸ್ತುಗಳನ್ನು ತಪ್ಪದೆ ಸೇವಿಸಿ. ನಿಮ್ಮ ಊಟವೇ ಔಷಧಿಯಾಗಲಿ. ಊಟವೇ ಔಷಧಿಯಾಗಿದೆ. ಇದು ಕೇವಲ ಒಂದು ಹಳೆಯ ಗಾದೆ ಮಾತಲ್ಲ, ಆದರೆ ಇದು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮದ ಆಳಕ್ಕೆ ಸಂಬಂಧಿಸಿದ ಸತ್ಯವಾಗಿದೆ. ವಿಶೇಷವಾಗಿ ಒಬ್ಬ ವ್ಯಕ್ತಿಯು ದೇಹದ ಚಟುವಟಿಕೆಗಳು ನಿಧಾನವಾಗಲು ಪ್ರಾರಂಭಿಸುವ ವಯಸ್ಸನ್ನು ತಲುಪಿದಾಗ ಅಂಗಾಂಗಗಳ ಕ್ರಿಯಾತ್ಮಕತೆಯು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ಸಣ್ಣ ಸಣ್ಣ ಕಾಯಿಲೆಗಳು ತುಂಬಾ ದೊಡ್ಡದಾಗಿ ಕಾಣಲು ಪ್ರಾರಂಭಿಸುತ್ತವೆ. ಅಂತಹ ಸಮಯದಲ್ಲಿ ನಾವು ತಿನ್ನುವ ಊಟವೇ ನಮಗೆ ರೋಗವನ್ನು ನೀಡಬಹುದು ಅಥವಾ ಅದೇ ಊಟ ನಮಗೆ ಆರೋಗ್ಯವನ್ನು ಸಹ ನೀಡಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. 70 ವರ್ಷದ ನಂತರ ದೇಹದ ಮೂಲಭೂತ ಅಗತ್ಯಗಳು ಬದಲಾಗುತ್ತವೆ. ಈಗ ದೇಹಕ್ಕೆ ಯುವ ವ್ಯವಸ್ಥೆಯಲ್ಲಿರುವಂತೆಯೇ ಭಾರವಾದ ಆಹಾರ ಬೇಕಾಗುವುದಿಲ್ಲ. ಬದಲಾಗಿ ಪ್ರತಿಯೊಂದು ಕೋಶವನ್ನು ಚೇತನಗೊಳಿಸಬಹುದಾದ, ದೇಹದ ಒಳಗೆ ಊತವನ್ನು ಕಡಿಮೆ ಮಾಡಬಹುದಾದ, ಎಲುಬುಗಳಿಗೆ ಬಲ ನೀಡಬಹುದಾದ, ಮಾನಸಿಕ ದಣಿವನ್ನು ನಿವಾರಿಸಬಹುದಾದ ಹಾಗೂ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಬಹುದಾದ ಪೋಷಣೆಯ ಅಗತ್ಯವಿದೆ. ಇದರಿಂದಾಗಿ ತಿನ್ನುವ ಪ್ರತಿಯೊಂದು ತುತ್ತು ದೇಹಕ್ಕೆ ಶಕ್ತಿಯನ್ನು ನೀಡಬೇಕು, ಭಾರವಾಗದಿರಬೇಕು. 60 ವರ್ಷ ದಾಟಿದ ಮೇಲೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ದೇಹದಲ್ಲಿ ಮೂಳೆಗಳು ದುರ್ಬಲವಾಗುತ್ತವೆ. ಸಂಧಿಗಳಲ್ಲಿ ನೋವು, ಬಿಕ್ಕಟ್ಟಾದ ಬೊಜ್ಜು, ದಣಿವು, ಮರೆತುಕೊಳ್ಳುವ ಸಮಸ್ಯೆ, ನಿದ್ರೆಯ ಕೊರತೆ ಇತ್ಯಾದಿ ಸಾಮಾನ್ಯವಾಗುತ್ತದೆ. ಅನೇಕ ವೃದ್ಧರು ಯಾವುದೇ ದೊಡ್ಡ ಕಾಯಿಲೆ ಇಲ್ಲದೆ ಕೇವಲ ದೌರ್ಬಲ್ಯ ಮತ್ತು ಅಪೂರಕ ಆಹಾರದ ಕಾರಣದಿಂದ ಜೀವನದ ಗುಣಮಟ್ಟವನ್ನು ಕಳೆದುಕೊಳ್ಳುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ವೈದ್ಯರನ್ನು ಪದೇ ಪದೇ ಭೇಟಿ ಮಾಡುವುದು, ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದು ಮತ್ತು ಔಷಧಿಗಳನ್ನು ಬದಲಾಯಿಸುತ್ತಿರುವುದು ಸಾಮಾನ್ಯವಾಗಿರುತ್ತದೆ. ಆದರೆ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ, ನಮ್ಮ ಅಡುಗೆ ಮನೆಯಲ್ಲೇ ಇರುವ ಕೆಲವು ವಿಶೇಷ ಪದಾರ್ಥಗಳನ್ನು ದಿನನಿತ್ಯದ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ಈ ತರಹದ ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗಳು ಉಂಟಾಗದಂತೆ ತಡೆಯಬಹುದಾಗಿದೆ ಎಂದು? ನಿಜ ಹೇಳಬೇಕೆಂದರೆ ಭಾರತೀಯ ಅಡುಗೆ ಮನೆ ಸ್ವತಃ ಒಂದು ಆಯುರ್ವೇದದ ವೈದ್ಯಾಲಯವೇ ಆಗಿದೆ. ಇಲ್ಲಿ ಪ್ರತಿಯೊಂದು ಮಸಾಲೆ, ಧಾನ್ಯ, ಹಣ್ಣು ಮತ್ತು ಔಷಧೀಯ ಸಸ್ಯವೆಲ್ಲವೂ ಒಂದು ಔಷಧಿಯಂತೆಯೇ ಇರುತ್ತವೆ. ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಬಳಸುವುದೇ ಮುಖ್ಯ. ಆಯುರ್ವೇದ ಏನು ಹೇಳುತ್ತದೆ ಎಂದರೆ, ಆಹಾರವೇ ನಿಮ್ಮ ಮೊದಲ ಔಷಧಿ ಎಂದು. ನೀವು ನಿಮ್ಮ ಆಹಾರವನ್ನು ಸರಿಯಾಗಿ ಆಯ್ಕೆ ಮಾಡಿ ಸರಿಯಾಗಿ ಸೇವಿಸಿದರೆ ಬಹುಪಾಲು ಸಮಸ್ಯೆಗಳಿಗೆ ಮಾತ್ರೆಗಳ ಅಗತ್ಯವೇ ಇರದು. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇಲ್ಲಿ ನಾವು ನಿಮಗೆ ಹೇಳಲಿರುವುದು 5 ಅತ್ಯಂತ ಸರಳ ಆದರೆ ಅದ್ಭುತವಾದ ಆಹಾರ ಪದಾರ್ಥಗಳ ಬಗ್ಗೆ. ಇವುಗಳನ್ನು ನೀವು 70 ವರ್ಷದ ನಂತರ ಪ್ರತಿದಿನ ಸೇವಿಸಿದರೆ ನಿಮ್ಮ ದೇಹ ಉತ್ಸಾಹದಿಂದ ತುಂಬಿರುತ್ತದೆ ಮತ್ತು ಅನೇಕ ಔಷಧಿಗಳನ್ನು ನಿಮಗೆ ಕೈ ಬಿಡಲು ಸಹ ಸಾಧ್ಯವಾಗಬಹುದು. ಇದು ಮುಖ್ಯವಾದ ಮಾಹಿತಿ. ಇದನ್ನು ಸಾಮಾನ್ಯವಾಗಿ ವೈದ್ಯರು ಹೇಳುವುದಿಲ್ಲ, ಏಕೆಂದರೆ ಇದರಿಂದ ಯಾವುದೇ ಔಷಧಿ ಕಂಪನಿಗಳಿಗೆ ಯಾವುದೇ ಲಾಭವಿಲ್ಲ. ಈ 5 ಪದಾರ್ಥಗಳಲ್ಲಿ ದೀರ್ಘಾಯುಷ್ಯ, ಶಕ್ತಿಯುತ ಜೀವನ ಮತ್ತು ಮಾನಸಿಕ ಶಾಂತಿಯ ರಹಸ್ಯ ಅಡಗಿದೆ. ಇವುಗಳು ಹಿರಿಯರ ಜೀವನವನ್ನು ಕೇವಲ ರೋಗಮುಕ್ತ ಜೀವನವಾಗಿಸುವುದಲ್ಲದೆ ಅವರ ಜೀವನದಲ್ಲಿ ಮತ್ತೆ ಸ್ವತಂತ್ರತೆ, ಶಕ್ತಿ, ಆರೋಗ್ಯ ಮತ್ತು ಸಂತೋಷವನ್ನು ತರಬಹುದು. ಹುರಿದ ಕಡಲೆ ಮತ್ತು ಬೆಲ್ಲ ಅಗ್ಗದ, ಸರಳವಾದ ಆದರೆ ಅತ್ಯಂತ ಪ್ರಭಾವಶಾಲಿ ನೈಸರ್ಗಿಕ ಔಷಧಿ. ಬೆರಳೆಣಿಕೆಯಷ್ಟು ಹುರಿದ ಕಡಲೆ ಮತ್ತು ಪ್ರತಿದಿನ ಸ್ವಲ್ಪ ಬೆಲ್ಲವನ್ನು ತಿನ್ನುವುದು ತುಂಬಾ ಹಳೆಯ ಪದ್ಧತಿ. ಆದರೆ ಇಂದಿಗೂ ಇದು ಅಷ್ಟೇ ಪರಿಣಾಮಕಾರಿಯಾದ ಮನೆ ಪಾಕ ವಿಧಾನವಾಗಿದೆ. ಈ ಸಂಯೋಜನೆಯು ರುಚಿಕರವಾದದ್ದು ಮಾತ್ರವಲ್ಲ, ದೇಹಕ್ಕೆ ಅನೇಕ ಪ್ರಮುಖ ಪೋಷಕಾಂಶಗಳನ್ನು ಸಹ ಒದಗಿಸುತ್ತದೆ. ಹುರಿದ ಕಡಲೆ ಸಾಕಷ್ಟು ಪ್ರೋಟೀನ್, ಕಬ್ಬಿಣ ಮತ್ತು ಫೈಬರ್ ಅನ್ನು ಹೊಂದಿರುತ್ತದೆ.
ಇದು ಸ್ನಾಯುಗಳನ್ನು ಬಲಪಡಿಸುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಅದೇ ಸಮಯದಲ್ಲಿ ಬೆಲ್ಲವು ನೈಸರ್ಗಿಕ ಮಾಧುರ್ಯದ ಜೊತೆಗೆ ಕಬ್ಬಿಣ ಮತ್ತು ಖನಿಜಗಳ ಉತ್ತಮ ಮೂಲವಾಗಿದೆ. ಇದು ರಕ್ತಹೀನತೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ದೇಹವನ್ನು ಶಕ್ತಿಯಿಂದ ತುಂಬುತ್ತದೆ. ಇವೆರಡನ್ನು ತಿನ್ನುವುದು ಯಾವುದೇ ವರದಾನಕ್ಕಿಂತ ಕಡಿಮೆ ಇಲ್ಲ. ವಿಶೇಷವಾಗಿ ವೃದ್ಧರಿಗೆ 70 ವರ್ಷದ ನಂತರ ದೇಹದಲ್ಲಿನ ದೌರ್ಬಲ್ಯ ಹೆಚ್ಚಾಗಲು ಪ್ರಾರಂಭಿಸಿದಾಗ ಮೂಳೆಗಳು ಸಡಿಲಗೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಆಯಾಸವು ಶೀಘ್ರವಾಗಿ ಭಾಸವಾಗುತ್ತದೆ. ನಂತರ ಈ ಸರಳವಾಗಿ ಕಾಣುವ ವಿಷಯವು ಅದ್ಭುತ ಪರಿಣಾಮವನ್ನು ತೋರಿಸುತ್ತದೆ. ಇದು ಕೀಲುಗಳನ್ನು ಬಲಪಡಿಸುವುದಲ್ಲದೆ ದೇಹವನ್ನು ಸಹ ನಿರ್ವಹಿಸುತ್ತದೆ. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಇದು ಅಗ್ಗದ, ಸುಲಭವಾಗಿ ಲಭ್ಯವಿರುತ್ತದೆ ಮತ್ತು ಮಾತ್ರೆಯನ್ನು ಬದಲಾಯಿಸಬಲ್ಲ, ಶಕ್ತಿಯುತವಾದ, ಅಡ್ಡ ಪರಿಣಾಮವಿಲ್ಲ. ಅದನ್ನು ನಿಯಮಿತವಾಗಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ವಾಸ್ತವವಾಗಿ ಇದು ಭಾರತೀಯ ಅಡುಗೆ ಮನೆಯ ಪವಾಡದ ಜೋಡಿಯಲ್ಲಿ ಒಂದಾಗಿದೆ. ಪ್ರತಿಯೊಬ್ಬ ಹಿರಿಯರು ತಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಬೇಕು. 2. ಅಂಜೀರು ಮತ್ತು ಒಣದ್ರಾಕ್ಷಿ. ವಯಸ್ಸಾದವರಲ್ಲಿ ಮಲಬದ್ಧತೆ, ದೌರ್ಬಲ್ಯ, ರಕ್ತಹೀನತೆ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಬಹಳ ಸಾಮಾನ್ಯವಾಗಿದೆ. ಜೀರ್ಣಕ್ರಿಯೆಯು ವಯಸ್ಸಾದಂತೆ ನಿಧಾನವಾಗುತ್ತದೆ, ಕರುಳು ದುರ್ಬಲಗೊಳ್ಳುತ್ತದೆ ಮತ್ತು ದೇಹದಲ್ಲಿನ ಪೋಷಕಾಂಶಗಳು ಸರಿಯಾಗಿ ಹೀರಲ್ಪಡುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಪ್ರತಿ ರಾತ್ರಿ 2 ಅಂಜೂರ ಮತ್ತು 4 ಒಣದ್ರಾಕ್ಷಿಯನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುತ್ತಿದ್ದರೆ ಅದು ತುಂಬಾ ಸರಳವಾದ ಆದರೆ ಪರಿಣಾಮಕಾರಿಯಾದ ಮನೆ ಮದ್ದಾಗುತ್ತದೆ. ಅಂಜೂರವು ಬಹಳಷ್ಟು ಕರಗಬಲ್ಲ ಫೈಬರ್ನಲ್ಲಿ ಹೆಚ್ಚು. ಇದು ಕರುಳನ್ನು ಸ್ವಚ್ಛಗೊಳಿಸಲು ಮತ್ತು ಮಲಬದ್ಧತೆಯನ್ನು ನೈಸರ್ಗಿಕವಾಗಿ ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಅದೇ ಸಮಯದಲ್ಲಿ ಒಣದ್ರಾಕ್ಷಿಗಳು ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಪೊಟ್ಯಾಸಿಯಂನಲ್ಲಿ ಸಮೃದ್ಧವಾಗಿವೆ. ಇದು ರಕ್ತದ ನಷ್ಟವನ್ನು ತೆಗೆದುಹಾಕುತ್ತದೆ, ಮೂಳೆಗಳನ್ನು ಬಲಪಡಿಸುತ್ತದೆ ಮತ್ತು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇವೆರಡನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿದಾಗ ಅವುಗಳ ಪೌಷ್ಟಿಕಾಂಶದ ಮೌಲ್ಯವು ಇನ್ನಷ್ಟು ಹೆಚ್ಚಾಗುತ್ತದೆ. ಇದು ದೇಹಕ್ಕೆ ಗರಿಷ್ಠ ಪ್ರಯೋಜನವನ್ನು ನೀಡುತ್ತದೆ. ಇವೆರಡು ಯಾವುದೇ ದುಬಾರಿ ಮಲ್ಟಿವಿಟಮಿನ್ ಅಥವಾ ಯಾವುದೇ ನೈಸರ್ಗಿಕ ಟಾನಿಕ್ಗಿಂತ ಕಡಿಮೆ ಇಲ್ಲ. ರಾಸಾಯನಿಕವಿಲ್ಲದೆ, ಅಡ್ಡ ಪರಿಣಾಮಗಳಿಲ್ಲದೆ, ಸಂಪೂರ್ಣವಾಗಿ ನೈಸರ್ಗಿಕ. ವಯಸ್ಸಾದವರಿಗೆ ಇದು ಒಳ್ಳೆಯ ಆಹಾರವಾಗಿದ್ದು ಅದು ದೇಹವನ್ನು ಒಳಗಿನಿಂದ ಕ್ರಮೇಣ ಬಲಪಡಿಸುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ಚರ್ಮ ಹಾಗೂ ಕೂದಲಿನ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಇದನ್ನು ನಿಯಮಿತ ದಿನಚರಿಯಲ್ಲಿ ಸೇರಿಸಿದರೆ ವಯಸ್ಸಾದವರಲ್ಲಿನ ಅನೇಕ ಸಮಸ್ಯೆಗಳು ಸ್ವಯಂಚಾಲಿತವಾಗಿ ಹೋಗಬಹುದು. 3. ಹೆಸರುಬೇಳೆ. ಹೆಸರುಬೇಳೆ ಕಿಚಡಿ ಅಥವಾ ಪಾಯಸವನ್ನು ವಿಶೇಷವಾಗಿ 70 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವಯಸ್ಸಾದವರಿಗೆ ಆದರ್ಶ ಮತ್ತು ಸಂಪೂರ್ಣ ಆಹಾರವೆಂದು ಪರಿಗಣಿಸಲಾಗುತ್ತದೆ. ಈ ವಯಸ್ಸಿನಲ್ಲಿ ದೇಹದ ಜೀರ್ಣಕಾರಿ ಸಾಮರ್ಥ್ಯವು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಹಲ್ಲುಗಳ ಶಕ್ತಿ ಕಡಿಮೆಯಾಗುತ್ತದೆ, ಹಸಿವು ಕಡಿಮೆಯಾಗುತ್ತದೆ ಮತ್ತು ಕೆಲವೊಮ್ಮೆ ಅಜೀರ್ಣ, ಅನಿಲ ಅಥವಾ ಮಲಬದ್ಧತೆಯಂತಹ ಸಮಸ್ಯೆಗಳು ಸಹ ಸಾಮಾನ್ಯವಾಗುತ್ತವೆ. ಹೆಸರುಬೇಳೆ ಕಿಚಡಿ ಅಕ್ಕಿ ಮತ್ತು ಹೆಸರು ಬೇಳೆಯ ಸಮತೋಲಿತ ಮಿಶ್ರಣದಿಂದ ಕೂಡಿದೆ. ಇದು ಒಟ್ಟಾಗಿ ಕಾರ್ಬೋಹೈಡ್ರೇಟ್ಗಳು ಮತ್ತು ಉತ್ತಮ ಗುಣಮಟ್ಟದ ಸಸ್ಯಾಹಾರಿ ಪ್ರೋಟೀನ್ಗಳನ್ನು ದೇಹಕ್ಕೆ ಒದಗಿಸುತ್ತದೆ. ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಅರಿಶಿನವನ್ನು ಸೇರಿಸಿದರೆ ಉರಿಯೂತವನ್ನು ಕಡಿಮೆ ಮಾಡಲು, ನೋವನ್ನು ಶಾಂತಗೊಳಿಸಲು ಮತ್ತು ಮಲಬದ್ಧತೆಯನ್ನು ನಿವಾರಿಸಲು ಸಹ ಇದು ಸಹಾಯ ಮಾಡುತ್ತದೆ. ವಯಸ್ಸಾದವರು ಆಗಾಗ್ಗೆ ಕಡಿಮೆ ಕ್ಯಾಲೋರಿ ಅಗತ್ಯಗಳನ್ನು ಹೊಂದಿರುತ್ತಾರೆ, ಆದರೆ ಪೋಷಕಾಂಶಗಳ ಅವಶ್ಯಕತೆ ಇವರಿಗೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ಕಿಚಡಿ ಇವರಿಗೆ ಹೊರೆ ನೀಡದೆ ದೇಹಕ್ಕೆ ಸಂಪೂರ್ಣ ಪೌಷ್ಟಿಕಾಂಶವನ್ನು ನೀಡುತ್ತದೆ. ಅದೇ ಸಮಯದಲ್ಲಿ ಹೆಸರುಬೇಳೆ ಪಾಯಸ ಹಾಲು, ತುಪ್ಪ ಮತ್ತು ಬೆಲ್ಲದೊಂದಿಗೆ ಬೆರೆಸಿದಾಗ ರುಚಿಗೆ ಒಳಗಾಗಲು ಸಿಹಿ ಮತ್ತು ಪ್ರಿಯವಾಗಿರುತ್ತದೆ, ಆದರೆ ದೇಹದಲ್ಲಿ ಶಕ್ತಿ, ರಕ್ತ ಮತ್ತು ನರಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿರುವ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದಂತಹ ಅಂಶಗಳು ಮೂಳೆಗಳನ್ನು ಬಲಪಡಿಸುತ್ತವೆ
ಮತ್ತು ಮಾನಸಿಕ ಆಯಾಸವನ್ನು ನಿವಾರಿಸುತ್ತವೆ. ಅಲ್ಲದೆ ಇದು ನಿದ್ರೆಯನ್ನು ಸುಧಾರಿಸಲು, ದೇಹಕ್ಕೆ ಶಾಖವನ್ನು ನೀಡಲು ಮತ್ತು ವಾತ ದೋಷವನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ 70 ವರ್ಷಕ್ಕಿಂತ ಮೇಲ್ಪಟ್ಟ ಜನರಿಗೆ ಹೆಸರುಬೇಳೆ ಕಿಚಡಿ ಮತ್ತು ಪಾಯಸ ಒಳ್ಳೆಯ ಆಹಾರಗಳಾಗಿವೆ. ಇದು ಜೀರ್ಣಿಸಿಕೊಳ್ಳಲು ಸುಲಭವೂ ಹಾಗೂ ದೇಹ ಮತ್ತು ಮನಸ್ಸು ಎರಡನ್ನೂ ಸಹ ತೃಪ್ತಿ ಮಾಡುತ್ತದೆ. ಈ ಭಕ್ಷ್ಯಗಳು ನಿಧಾನವಾಗಿ ದುರ್ಬಲಗೊಳ್ಳುವ ಆಂತರಿಕ ಶಕ್ತಿಯನ್ನು ಸಕ್ರಿಯಗೊಳಿಸುತ್ತವೆ ಮತ್ತು ವೃದ್ಧಾಪ್ಯದಲ್ಲಿ ಸುರಕ್ಷಿತ ಆರೋಗ್ಯಕರ ಆಹಾರ ಆಯ್ಕೆಯನ್ನು ಒದಗಿಸುತ್ತವೆ. 4. ಜೀರಿಗೆ ಮತ್ತು ಸೋಂಪು ನೀರು. ಈ ನೀರನ್ನು ವೃದ್ಧಾಪ್ಯದಲ್ಲಿ ಅಂದರೆ 70 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಜನರಿಗೆ ತುಂಬಾ ಪ್ರಯೋಜನಕಾರಿ ನೈಸರ್ಗಿಕ ಪಾನೀಯವೆಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ದೇಹದ ಜೀರ್ಣಕಾರಿ ಶಕ್ತಿಯು ದುರ್ಬಲಗೊಳ್ಳಲು ಪ್ರಾರಂಭಿಸಿದಾಗ ಅನಿಲ, ಅಜೀರ್ಣ, ಭಾರ, ಆಮ್ಲೀಯತೆಯಂತಹ ಸಮಸ್ಯೆಗಳು ಪದೇ ಪದೇ ಕಾಡತೊಡಗುತ್ತವೆ. ಈ ಸ್ಥಿತಿಯಲ್ಲಿ ಜೀರ್ಣಕಾರಿ ವ್ಯವಸ್ಥೆಯನ್ನು ಬಲವಾಗಿಡಲು ಮತ್ತು ದೇಹದಲ್ಲಿ ಲಘುತೆ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ಜೀರಿಗೆ ಅಥವಾ ಸೋಂಪು ನೀರು ಸರಳವಾದ ಆದರೆ ಅತ್ಯಂತ ಪರಿಣಾಮಕಾರಿ ಪರಿಹಾರವಾಗಿದೆ. ಈ ಜೀರಿಗೆ ನೀರು ಆಂಟಿ ಆಕ್ಸಿಡೆಂಟ್ಗಳು, ಉರಿಯೂತದ ಮತ್ತು ಜೀರ್ಣಕಾರಿ ಕಿಣ್ವಗಳನ್ನು ಹೊಂದಿದೆ. ಇದು ವಯಸ್ಸಾದವರಲ್ಲಿ ಆಹಾರವನ್ನು ಜೀರ್ಣಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಸುಧಾರಿಸುತ್ತದೆ. ಇದು ಅನಿಲ ಅವ್ಯವಸ್ಥೆ ಮತ್ತು ಹೊಟ್ಟೆಯ ಕಿರಿಕಿರಿಯನ್ನು ಶಾಂತಗೊಳಿಸುತ್ತದೆ ಮತ್ತು ಯಕೃತ್ತನ್ನು ಸಕ್ರಿಯವಾಗಿರಿಸುತ್ತದೆ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ಜೀರಿಗೆ ನೀರನ್ನು ಕುಡಿಯುವುದು ಹಸಿವನ್ನು ಸುಧಾರಿಸುತ್ತದೆ, ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹದಲ್ಲಿ ಚಯಾಪಚಯವು ಕ್ರಮೇಣ ಸಮತೋಲನಗೊಳ್ಳುತ್ತದೆ. ಸೋಂಪು ನೀರು ದೇಹವನ್ನು ತಂಪಾಗಿಸುತ್ತದೆ ಮತ್ತು ಮಾನಸಿಕ ಒತ್ತಡವನ್ನು ಶಾಂತಗೊಳಿಸುತ್ತದೆ. ವೃದ್ಧಾಪ್ಯದಲ್ಲಿ ನಿದ್ರೆಯ ಸಮಸ್ಯೆ, ಶಾಖ ಅಥವಾ ದೇಹದ ಕಿರಿಕಿರಿ ಸಾಮಾನ್ಯವಾದಾಗ ಸೋಂಪು ನೀರು ತುಂಬಾ ಪ್ರಯೋಜನಕಾರಿಯಾಗಿದೆ. ಅದರಲ್ಲಿರುವ ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕಗಳು ಹೊಟ್ಟೆಯನ್ನು ಸ್ವಚ್ಛವಾಗಿರಿಸಿಕೊಳ್ಳುತ್ತವೆ, ಕಣ್ಣುಗಳನ್ನು ತಂಪಾಗಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಸೋಂಪು ಮಾಧುರ್ಯವು ಸ್ವಾಭಾವಿಕವಾಗಿದೆ, ಇದರಿಂದಾಗಿ ಅದನ್ನು ಕುಡಿದ ನಂತರವೂ ಯಾವುದೇ ಕಿರಿಕಿರಿ ಇಲ್ಲ ಮತ್ತು ಮೂತ್ರ ವಿಸರ್ಜನೆಯ ಮೂಲಕ ದೇಹದಿಂದ ವಿಷಕಾರಿ ಅಂಶಗಳನ್ನು ತೆಗೆದುಹಾಕಲು ಇದು ಸಹಕಾರಿಯಾಗಿದೆ. ಆದ್ದರಿಂದ ಜೀರಿಗೆ ಅಥವಾ ಸೋಂಪು ನೀರು 70 ವರ್ಷದ ವಯಸ್ಸಿನವರಿಗೆ ಔಷಧೀಯ ಪಾನೀಯವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ, ಆದರೆ ಇಡೀ ದೇಹದ ಬೆಳಕು, ಶೀತ, ಶುದ್ಧ ಮತ್ತು ಸಮತೋಲನವನ್ನು ಇಡುತ್ತದೆ. ಅದನ್ನು ಬೆಳಗ್ಗೆ ಅಥವಾ ಊಟದ ನಂತರ ತೆಗೆದುಕೊಂಡರೆ ದಿನವಿಡೀ ಹೊಟ್ಟೆಯು ಸ್ವಚ್ಛವಾಗಿರುತ್ತದೆ, ಮನಸ್ಸು ಶಾಂತವಾಗಿರುತ್ತದೆ ಮತ್ತು ದೇಹವು ಶಕ್ತಿಯುತವಾಗಿರುತ್ತದೆ. 5. ಅರಿಶಿನ ಬೆರೆಸಿದ ಹಾಲು. 70 ವರ್ಷ ಮೇಲ್ಪಟ್ಟ ಹಿರಿಯರಿಗಾಗಿ ಇದು ಅತ್ಯಂತ ಲಾಭದಾಯಕವಾದ ಪ್ರಾಕೃತಿಕ ಆಯುರ್ವೇದಿಕ ಪಾನೀಯವಾಗಿದೆ. ವಯಸ್ಸು ಹೆಚ್ಚಾಗುತ್ತಿದ್ದಂತೆ ಮಂಡಿ ನೋವು, ಕೀಲುಗಳ ಒತ್ತಡ, ಸ್ಥೂಲತೆ ಮತ್ತು ಉರಿಯೂತದ ಸಮಸ್ಯೆಗಳು ಸಾಮಾನ್ಯವಾಗುತ್ತವೆ. ಇಂತಹ ಸಂದರ್ಭಗಳಲ್ಲಿ ಅರಿಶಿನವು ತನ್ನ ಶಕ್ತಿ ಮತ್ತು ಆರೈಕೆಗೆ ನೀಡುವ ಗುಣಗಳಿಂದ ದೇಹವನ್ನು ಒಳಗಿನಿಂದ ಶುದ್ಧೀಕರಿಸಿ ಉರಿಯೂತವನ್ನು ಕಡಿಮೆ ಮಾಡುವಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ. ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಎಂಬ ಶಕ್ತಿ ಮಾರಕ ಸಂಯುಕ್ತವು ಶರೀರದ ಉರಿಯೂತವನ್ನು ಗುಣಪಡಿಸುವ, ಕೀಲುಗಳ ನೋವನ್ನು ತಗ್ಗಿಸುವ ಹಾಗೂ ಪ್ರತಿರಕ್ಷಕ ಶಕ್ತಿಯನ್ನು ಬಲಪಡಿಸುವಂತದ್ದು. ಹಾಲಿನಲ್ಲಿ ಅರಿಶಿನವನ್ನು ಬೆರೆಸಿ ಕುಡಿಯುವುದರಿಂದ ಅದು ಶರೀರದಲ್ಲಿ ಉತ್ತಮ ಹೀರಿಕೊಳ್ಳುವಿಕೆಯೊಂದಿಗೆ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಹಾಲಿನಲ್ಲಿ ಕ್ಯಾಲ್ಸಿಯಂ, ಪ್ರೋಟೀನ್ ಮತ್ತು ವಿಟಮಿನ್ ಡಿ ಇರುತ್ತದೆ. ಇದು ಎಲುಬುಗಳ ದೃಢತೆ ಮತ್ತು ಜೋಡಿನ ಆರೋಗ್ಯ ಕಾಪಾಡಲು ಅವಶ್ಯಕ. ಅರಿಶಿನ ಹಾಲಿನ ಈ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಿ ಹಿರಿಯರಲ್ಲಿ ಆಸ್ಟಿಯೋಪೊರೋಸಿಸ್ ಅಥವಾ ಜೋಡಿನ ಸುಡಿಪು ಸಮಸ್ಯೆಗಳನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ. ಹೀಗಾಗಿ 70 ವರ್ಷ ಮೇಲ್ಪಟ್ಟವರು ಪ್ರತಿದಿನ ರಾತ್ರಿ ಮಲಗುವ ಮೊದಲು 1 ಗ್ಲಾಸ್ ಬೆಚ್ಚಗಿನ ಅರಿಶಿನ ಹಾಕಿದ ಹಾಲು ಸೇವಿಸಿದರೆ ಅದು ದೇಹವನ್ನು ವಿಶ್ರಾಂತಿಗೊಳಿಸಿ, ಉರಿಯೂತವನ್ನು ಶಮನಗೊಳಿಸಿ, ಜೋಡಿನ ನೋವಿಗೆ ಆರಾಮ ನೀಡುತ್ತದೆ ಮತ್ತು ನಿದ್ರೆಯನ್ನು ಸುಗಮಗೊಳಿಸುತ್ತದೆ. ಇದು ಆರೋಗ್ಯಕರ ಜೀವನ ಶೈಲಿಗೆ ಸಹಜವಾದ ಮತ್ತು ಸೂಕ್ತವಾದ ಪಾನೀಯವಾಗಿದೆ.
ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.